ಇಲ್ಲಿ ಅದನ್ನು ಗಾಬರಿ ಆಗಿದೆ. ದೊಡ್ಡ ಮರಿನ, ಚಿಕ್ಕದಲ್ಲ ಇದು. ಓಕೆ ಓಕೆ, ಕಾಣಿಸ್ತಾ ಇದೆಯಾ? ವೀಕ್ಷಕರೇ ನಮಸ್ಕಾರ. ನಾವೊಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಮೋಡ ಇದೆ, ಸೊ ಚಿಲ್ಲಾಗಿದ್ದೀವಿ ಇವತ್ತು. ಯಾಕೆಂದರೆ ಅಷ್ಟು ಹಾವಿನ ಸಂರಕ್ಷಣೆಯ ಕರೆಗಳು ಬಂದಿಲ್ಲ. ಇದೇ ಮೊದಲನೇ ಸಂರಕ್ಷಣೆಯ ಕರೆ. ಸೊ ಮೈಸೂರಿನ ರಂಗರಾವ್ ಆ್ಯಂಡ್ ಸ್ಕೂಲ್ಸ್ ಒಳಗಡೆ, ರಂಗರಾವ್ ಆ್ಯಂಡ್ ಸನ್ಸ್ ಒಳಗಡೆ ಈ ಒಂದು ಹಾವು ಬಂದಿದೆ. ಸೊ ಇದು ಬ್ಲೈಂಡ್ ಸ್ಕೂಲ್ ಆ್ಯಕ್ಚುಲಿ. ಇಲ್ಲಿ ಪ್ಯಾಸೇಜಲ್ಲಿ ಹಾವು ಕಂಡಿದ್ದೀವಿ ಅಂತ ಹೇಳಿ ನಮಗೆ ಈ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಬನ್ನಿ ಒಳಗೆ ಹೋಗಿ ಈ ಒಂದು ಹಾವನ್ನು ರೆಸ್ಕ್ಯೂ ಮಾಡಿಬಿಡೋಣ. ಅಕ್ಕ, ಎಲ್ಲಿದೆ ಹಾವು? ಎಲ್ಲಿ, ಹಿಂದೆಗಡೆನಾ? ಹಾಂ, ಬಂದೆ ಮ್ಯಾಮ್. ಎಲ್ಲಿದೆ? ಶೂಸ್ ಒಳಗಿದೆಯಾ? ಹಂಗಾರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾವ ಹಾವು ಅಂತಲೂ ಗೊತ್ತಿಲ್ಲ. ನಾಗರಾವ? ಇದು ಬಾಕ್ಸ್ ಇದೆಯಾ? ಹಾಂ, ಸೂಪರ್, ಕೊಡಿ. ಶೂಸ್ ಒಳಗೇನಾರು ಇಲ್ಲ. ಶೂಸ್ ಒಳಗೆ ಹೋಗಿರಬೇಕು. ಇಲ್ಲಿದೆ ನೋಡಿ, ಶೂಸ್ ಒಳಗಡೆ ನಾಗರ ಹಾವಿನ ಮರಿ. ಸೊ ಇದು ಮಕ್ಕಳು ಉಪಯೋಗಿಸೋ ಅಂತ ಚಪ್ಪಲಿ ಅಲ್ವಮ್ಮ? ಯಾರ ಮಗಳು? ನಿಮ್ಮ ಮಗಳೇ ಹಾಕೊಳ್ಳೋದ ಚಪ್ಪಲಿನ? ನೋಡಿ, ನೋಡಿದೆ ಮಾಡಿದೆ ಹಾಕೊಂಡ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಯಾವ ಹಾವಿದು? ಫೋಕಸ್ ಆಗ್ತಾ ಇಲ್ಲ, ಹಾವು ಕಾಣಿಸ್ತಾ ಇಲ್ಲ. ಬಟ್ ಓಕೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಸೊ ನೋಡ್ಬೋದು ಈಸಿಯಾಗಿ. ಸೊ ವೀಕ್ಷಕರೇ, ಈ ಒಂದು ಶೂಸ್ ಒಳಗಡೆ ಈ ನಾಗರ ಹಾವಿನ ಮರಿ ಸೇರಿಕೊಂಡಿದೆ. ನಾಗರ ಹಾವಿನ ಮರಿಗಳು ವಿಷಕಾರಿನೇ. ಮೊಟ್ಟೆಯಿಂದ ಆಚೆ ಬಂದು ಕಚ್ಚಿದ್ರೂ ಕೂಡ ವ್ಯಕ್ತಿಗೆ ತೊಂದರೆ ಆಗೋಂಥ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ಚಪ್ಪಲಿಗಳನ್ನು ಈ ರೀತಿ ಧರಿಸೋವಂಥ ಒಂದು ಸಮಯದಲ್ಲಿ ಕೇರ್ಫುಲ್ ಆಗಿರಿ. So attention to everybody who's watching this video. There is a spectacle cobra that we just rescued, about to rescue, which is inside the shoes. So please beware while you're about to wear your footwear, because there can be venomous snakes like these inside them. Okay. Really? ನೋಡಿ ಇಲ್ಲಿ ಅದು ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡ್ತಾ ಇದೆ. ಬರೋ ಇಲ್ಲಿ, ಆಚೆ ಬರೋ. ಅದನ್ನು ಗಾಬರಿ ಆಗಿದೆ. ದೊಡ್ಡ ಮರಿನ, ಚಿಕ್ಕದಲ್ಲ ಇದು. ಅಂದರೆ ಒಂದು ಸುಮಾರು ಟೈಮ್ ಆಗಿದೆ. ಮಳೆ ಬೇರೆ ಶುರು ಆಯಿತಾ. ಬಮ್ಮ ಇಲ್ಲಿ ನೋಡಿಲ್ಲಿ. ಓ, ಒಳಗೆ ವಾಪಸ್ ಅಲ್ಲಿಗೆ ಹೋಗ್ಬೇಕಾ ನೀನು? ಹಾಂ, ನೋಡಿ ಎಷ್ಟು ಪ್ರಾಬ್ಲಮ್ ಆಗೋದು. ಹೋಗಂದ ಒಳಗೆ ಹೋಗುತ್ತಮ್ಮ, ಅದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ. ಓಕೆ, ಸೂಪರ್, ರೆಸ್ಕ್ಯೂ ಮಾಡಿದ್ದೀವಿ. ಬಟ್ ಇಲ್ಲಿ ಬ್ಲೈಂಡ್ ಮಕ್ಕಳು ಚಪ್ಪಲಿ ಹಾಕ್ತಾರಲ್ವ, ಶೂಸ್ ಹಾಕ್ತಾರಲ್ವ. ಸೊ ಅವ್ರಿಗೆ ಯಾರು ಹಾಕ್ಸೋದ? ಶೂ ಹಾಕೊಳ್ಳಲ್ಲ, ಚಪ್ಪಲಿ ಹಾಕೋತಾರೆ. ಬಟ್ ಅವರು ನೀವೇ ಹಾಕ್ಸೋದ ಅಥವಾ ಅವ್ರಿಗೆ ಗೊತ್ತಾಗತ್ತಾ ಹಾಕೋಬೇಕು ಅಂತ? ಅವ್ರಿಗೆ ಗೊತ್ತಾಗುತ್ತೆ. ಸೊ ಗೋಡೆ ಪಕ್ಕ ಎಲ್ಲಿ ಚಪ್ಪಲಿ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಬಟ್ ಅಂಥ ಟೈಮಲ್ಲಿ ನೋಡಿ ನಮಗೆ ಗೊತ್ತಾಗುತ್ತೆ, ನಮ್ಗಾದ್ರೆ ಗೊತ್ತಾಗುತ್ತೆ ಒಂದು ಕಡೆ ಈ ಥರ ಹಾವಿದೆ ಅಂತ. ಆದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಏನೋ ಒಂದು ಚುಚ್ತು ಅಂದರೆ ಏನೋ ಮುಳ್ಳೋ ಹುಲ್ಲೋ ಕಡ್ಡಿನೋ ಏನೋ ಚುಚ್ತು ಅಂತ ಅನ್ಕೋಬೋದು, ಕಚ್ಚಿದ್ರು ಕೂಡ. ಸೊ ದಯವಿಟ್ಟು ಸ್ಟೂಡೆಂಟ್ಸ್ನೆಲ್ಲ ಕೇರ್ಫುಲ್ ಆಗಿರಿ. ಯಾರು ಸ್ಟೂಡೆಂಟ್ಸ್ ಚಪ್ಪಲಿ ಹಾಕೋಬೇಕಾದ್ರೆ ಯಾರು ಜೊತೆಗಿರಿ. ಇನ್ ಕೇಸ್ ಏನಾರು ಈ ಥರ ಹಾವುಗಳಿತ್ತು ಅಂತಂದರೆ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲಿ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಹೌದಾ, ವೆರಿ ನೈಸ್, ವಂಡರ್ಫುಲ್. ನಾಗರ ಹಾವು ಮರಿ ಸರ್. ಇವ್ರ ಮಗಳು ಶೂನೇ.
ವೀಕ್ಷಕರೇ, ಮಕ್ಕಳು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಕಷ್ಟಪಟ್ಟು ಕಲಿತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಷ್ಟು ಇದಾಗುತ್ತೆ. ದಯವಿಟ್ಟು ಈ ರೀತಿ ಸಂಘ ಸಂಸ್ಥೆಗಳು ಈ ಒಂದು ಎಜುಕೇಷನನ್ನು ಬ್ಲೈಂಡ್ ಸ್ಕೂಲ್ಗಾಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಅಥವಾ ನಮ್ಮಂಥ ಪ್ರಾಣಿ ಪಕ್ಷಿ ಸಂರಕ್ಷಣೆಯ ಒಂದು ಸಂಸ್ಥೆಗಳೇನಿದೆ ದಯವಿಟ್ಟು ಪ್ರೋತ್ಸಾಹಿಸಿ. ಯಾಕೆಂತಂದರೆ ನೋಡಿ, ಮಾನವ ಕುಲ ಹ್ಯುಮ್ಯಾನಿಟಿ ಯಾವ ಲೆವೆಲ್ಗೆ ಎವಾಲ್ವ್ ಆಗಿದೆ ಅಂತಂದರೆ ಜಗತ್ತಲ್ಲಿ ಯಾವುದೇ ಒಂದು ನಾಲೆಡ್ಜ್ ಆಗಿರ್ಬೋದು ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಸೋರ್ಸ್ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು, ಈಸಿಯಾಗಿ ಸಿಗೋಂಥ ಒಂದು ಕಾಲ ಇದು. ಸೊ ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ಕೂಡಿ ಬಾಳೋಣ ಅಂತ ಹೇಳ್ತಾ ಮುಂದಿನ ರೆಸ್ಕ್ಯೂ ಕಾಲ್ಗೆ ಹೋಗೋಣ. ಧನ್ಯವಾದ. ಸಜ್ಜದ ಮೇಲ್ಗಡೆ ಈ ಒಂದು ಹಾವು ಕೂತ್ಕೊಂಡಿದೆ ಅಂತ ಹೇಳಿ ನಮಗೆ ಇವರು ಹೇಳಿದ್ದಾರೆ. ಸೊ ದೊಡ್ಡ ಹಾವು ಅಂತಲೂ ಕೂಡ ನಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಡಿಸ್ಕ್ರಿಪ್ಷನ್ ನೋಡ್ತು ಅಂತಂದರೆ ಮೋಸ್ಟ್ಲಿ ಅದು ಕೆರೆ ಹಾವು ಇರ್ಬೋದು. ಸೊ ಬನ್ನಿ ಸರ್, ಹೋಗೋಣ. ಹೌದಣ್ಣ, ಮೀಡಿಯಮ್. ಓಕೆ ಓಕೆ, ವೆರಿ ನೈಸ್. ಹಿಂದೆಯಿಂದ ಹೋಗ್ಬೋದಾ ಇಲ್ಲ ಒಳಗಿಂದ ಹೋಗ್ಬೋದಾ? ಹಿಂದೆ ಇನ್ನೂ ಓಪನ್ ಮಾಡಲ್ಲ ಸರ್, ಹೋಗಿಲ್ಲ. ಸಜ್ಜೆ ಮೇಲೆ ಸೇರಿದೆ. ಓಪನ್ ಮಾಡ್ತೀರಾ? ನಾನು ಶೂಸ್ ಹಾಕೊಂಡಿದ್ದೀನಿ, ಒಳಗೆ ಬರೋಕ್ಕಾಗಲ್ಲ. ಶೂಸ್ ಹಾಕಿ ಓಪನ್ ಮಾಡಿಬಿಡಿ. ಒಂಚೂರು ಬೇಗ ಓಪನ್ ಮಾಡಿಬಿಡಿ ಸರ್. ಫಸ್ಟ್ ರೆಸ್ಕ್ಯೂ ಮಾಡಿಬಿಡೋಣ. ತೊಗೊಂಬಂದು ತೋರಿಸ್ತೀನಿ ಮ್ಯಾಮ್. ಇದೇ ಸಜ್ಜದ ಮೇಲೆ ಅಲ್ಲಿ ಆ ಕಡೆಯಿಂದ ಏರಿದೆ ಸರ್. ಅಲ್ಲಿಂದ ಮೇಲೆ ಏರ್ತು, ಅಲ್ಲಿ ಸ್ಟಾಪ್ ಮಾಡಿದೆ. ಇಲ್ಲಿಂದ ಇಲ್ಲಿ ಮೇಲೆ ಹತ್ತಿದೆ. ಅಲ್ಲಿ ಇದು ಇದಿದಲ್ಲ ಪೈಪ್, ಇದು ಇದ್ರ ಮೇಲೆ, ಇದ್ರ ಮೇಲಿಂದ ಹತ್ತಿದೆ. ಯಾವ್ದ್ರ ಮೇಲಿಂದ ಹೀಗೆ ಹತ್ತದು. ಇದ್ರ ಮೇಲಿಂದ ಹತ್ತುತ್ತಾ? ಇದ್ರ ಮೇಲಿಂದ ಹೀಗೆ ಹೋಗಿ ಅಲ್ಲಿ ಹೋಗಿದೆ. ಈ ಬ್ಯಾಗ್ ಹಿಡ್ಕೊಳ್ಳಿ ಇದನ್ನು. ಹಾವು ಯಾವ ಕಲರ್ ಇದೆ? ಗ್ರೇ ಕಲರ್ ಇದೆಯಾ? ಯೆಲ್ಲೋ ಕಲರ್ ಇದೆಯಾ? ಗ್ರೇ ಕಲರ್. ಓಕೆ. ಓ ಹಂಗಾರೆ ನಾಗರಾವ್ ಇರಬೇಕು. ಇರಿ, ಫಸ್ಟ್ ಲೊಕೇಟ್ ಮಾಡೋಣ. ನನ್ನ ಗ್ಲಾಸಸ್ ತಗೊಳ್ಳಿ ಸರ್. ಇಲಿಗಳಿದೆ ಅಲ್ಲಿ. ಹಾಂ, ಆ ಮೂಲೆಯಲ್ಲಿದೆ ನಾಗರ ಹಾವು. ಎಸ್, ಕಾಣಿಸ್ತಾ ಇದೆ. ನನಗೆ ಬಾಕ್ಸ್ ಬೇಕು, ಬ್ಯಾಗ್ ಆಗಲ್ಲ, ಬ್ಯಾಗಲ್ಲಿ ಹಾಕೋಕ್ಕಾಗಲ್ಲ, ಕಚ್ಚಿಬಿಡುತ್ತೆ ಬ್ಯಾಗಿಂದ. ನಾನು ಗಾಡಿಗೆ ಹೋಗಿ ಬೇಗ ಬಾಕ್ಸ್ ತೊಗೊಂಬರ್ತೀನಿ ರೀ. ಲ್ಯಾಡರ್ ಬೇಡ. ಕೊಡಿ ಬಾಕ್ಸ್ ಕೊಡಿ. ಹಾಂ, ನಾಗರ ಹಾವು. ಹ್ಞೂ, ಡೆಫಿನೆಟ್ಲಿ. ಹೌದಾ? ಓಕೆ ಓಕೆ, ಇರಿ ನಾನು ಮುಗಿಸ್ಬಿಡ್ತೀನಿ ಇರಿ ಇದನ್ನು, ಆಮೇಲೆ ವಿಲ್ ಟಾಕ್. ಓಕೆ, ಈ ಶೀಟ್ ಹಿಂದೆಗಡೆ ಎಲ್ಲಿಗೆ ಹೋಗುತ್ತೆ? ಅದು ಕವರ್ ಆಗೋಗಿದೆಯಾ? ಸ್ವಲ್ಪ ಜಾಗ ಇದೆ, ಇಲ್ಲಿಗೆ ಓಡಾಡ್ತಾವೆ ಅಷ್ಟೇ. ಓಕೆ ಓಕೆ. ಕೆಳಗಿರಲಿ ಅದು. ಬೇಡ ಬೇಡ, ಇಷ್ಟು ಓಪನ್ ಬಿಟ್ಟು
ಎಸ್, ತುಂಬ ಡೇಂಜರಸ್ ಪ್ಲೇಸ್ ಇದು. ತುಂಬ ಸಣ್ಣ ಜಾಗ ಇದೆ, ಚಿಕ್ಕ ಜಾಗ ಇದೆ, ಓಡಾಡೋಕ್ಕಾಗಲ್ಲ. ತೊಗೊಳ್ಳಿ, ಬಾಕ್ಸ್ ತೊಗೊಳ್ಳಿ, ಏನಿಲ್ಲ, ಹೆದರ್ಕೋಬೇಡಿ. ಟೈಟ್ಲಿ ಪ್ಯಾಕ್ಡ್. ಮೇಲ್ಗಡೆ ಮಾತ್ರ ಹೋಲ್ಸಿರೋದು, ಕೆಳಗೆ ಇಟ್ಕೋಬೋದು ನೀವು. ಬಟ್ಟೆ ಒಣಗಾಕ್ಬೇಕಾದ್ರೆ ಹುಷಾರಾಗಿ ಒಣಗಾಕಬೇಕು. ಒಂದೊಂದ್ಸಲಿ ಬಟ್ಟೆ ಒಳಗೆ ಹೋಗಿ ಸುತ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಏನಿಲ್ಲ. ಓಕೆ, ಥ್ಯಾಂಕ್ ಯು. ಮುಂದೆ ಬರ್ತೀನಿ ರೀ. ಓಕೆ, ಬ್ಯೂಟಿಫುಲ್ ರೆಸ್ಕ್ಯೂ. ನಾಗರ ಹಾವು. ಎಸ್, ದೊಡ್ಡದು. ಇವನ್ ಚಿಕ್ಕವನು. ಏಯ್, ಹೋಗೊಳಗೆ. ಹಾಂ, ಎರಡಿದೆ. ನಾವು ಮುಂಚೆ ಒಂದು ರೆಸ್ಕ್ಯೂ ಮಾಡಿದ್ದೆ. ಕಾಣಿಸ್ತಾ ಇದೆಯಾ? ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಬಟ್ಟೆ ಒಣಗಾಕ್ಬೇಕಾದ್ರೆ ಬಟ್ಟೆ ಹಾಕಿರ್ತೀರಲ್ಲ, ಒಂದೊಂದ್ಸಲಿ ಅದ್ರ ಕೆಳಗಡೆ ಹೋಗಿ ಗ್ರಿಪ್ ತೊಗೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಯೂಟ್ಯೂಬಲ್ಲಿ ನೋಡ್ತೀರಾ, ನನ್ನ ಚಾನಲ್ ಫಾಲೋ ಮಾಡ್ತೀರಾ? ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಲಾಯಲ್ ಸಬ್ಸ್ಕ್ರೈಬರ್ ನೀವು. ಥ್ಯಾಂಕ್ ಯು. ಓಕೆ ಓಕೆ. ಓ ಹೌದಾ? ಖಂಡಿತ. ಇವಾಗ ಹುಷಾರಿಲ್ಲ, ಮಲಗಿದ್ದಾರೆ ಅವ್ರು, ರೆಸ್ಟ್ ತಗೋತಾ ಇದ್ದಾರೆ, ಜ್ವರ ಇದೆ. ಸೊ ಹಾಗಾಗಿ ಎಲ್ಲ ಕಾಲ್ಗಳು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬರಲಮ್ಮ. ಓಕೆ ವೀಕ್ಷಕರೇ, ಈ ಒಂದು ಲೊಕೇಶನನ್ನು ರೀಚ್ ಆಗ್ತಾ ಇದ್ದೀವಿ. 1307. ಎಸ್, ಇದೇ ಮನೆಯಲ್ಲಿ ಮತ್ತೊಂದು ಹಾವು. ನಮಸ್ಕಾರ. ಎಲ್ಲಿದೆ ಸರ್? ಹಿಂದೆಗಡೆ ಇದೆಯಾ? ತಡಿ, ಫುಟ್ವೇರ್ ಅದೇ ಥರನಾ? ಮರಿನಾ? ಹೌದಾ? ನಮಸ್ಕಾರಮ್ಮ. ಎಲ್ಲಿ? ಯಾರು ನೋಡ್ತಾ ಇದ್ದಾರೆ? ವಾ, ನೋಡಿ ಬಾಗ್ಲು ಹಾಕ್ಬಿಟ್ರಾ? ದಯವಿಟ್ಟು ಬಾಗ್ಲು ತೆಕ್ಕೊಂಡು ನೋಡ್ಕೋಬೇಕಾಗಿತ್ತು. ಯಾವ ಟೇಬಲ್? ಅಲ್ಲಿ ಹೋಯ್ತಾ? ಓಕೆ, ಬಾಗ್ಲು ಹಾಕೊಂಡು ಬಿಡಿಮ್ಮ, ಪರವಾಗಿಲ್ಲ, ಇಟ್ಸ್ ಓಕೆ. ಓಕೆ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಇರಿ, ಈ ಹೋಲ್ ಒಳಗೆ ಹೋಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಸಣ್ಣ ಸಂಧಿ ಸಿಕ್ಕಿದ್ರು ಹಾವುಗಳು. there's a snake here. Yeah. I haven't seen it yet. We got the air clean, no, today. All are coming out right. Oh. Irbadu. Imagine. ನೀವು ಬಾಗಿಲು ಹಾಕ್ಬಿಟ್ರೆ, ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ದಟ್ ವಿ ಫೇಸ್. ಎಲ್ಲಿರುತ್ತೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅಮ್ಮ, ನೀವು ಇಲ್ಲೇ ನಿಂತ್ಬಿಟ್ಟಿದ್ದಿದ್ರೆ ಇನ್ನೂ ಅನುಕೂಲ ಆಗ್ಬಿಡೋದು. ಓಕೆ, ಉಲ್ಫಿ, ಗಾಟ್ ಇಟ್, ಲಕ್ಕಿ. ಎಸ್, ಇದೆ. ಉಲ್ಫಿ ಬಾಯ್. ಓಕೆ, ಗಾಟ್ ಇಟ್. ಸೊ ಕಾಮನ್ ವುಲ್ಫ್ ಸ್ನೇಕ್. ವುಲ್ಫ್ ಸ್ನೇಕ್, ತೋಳದ ಹಾವು ಅಂತ. ಎಲ್ಲಿಂದನಾರ ಬಂದಿರ್ಬೋದು ಮೇಡಮ್. ದಿಸ್ ಸ್ನೇಕ್ ಇಸ್ ಅಟ್ ಲೀಸ್ಟ್ ಅಬೌಟ್ 5 to 7 years old. ಎಸ್, ದಿಸ್ ಇಸ್ ಅ ವೆರಿ ಗುಡ್ ಕ್ಲೈಂಬಿಂಗ್ ಸ್ನೇಕ್. ನೋಡಿ, ಕಚ್ತಾ ಇದೆ. ಏನಾಗಲ್ಲ, ಏನಾಗಲ್ಲ. ಕೋಬ್ರಾಸ್ ಆರ್ ಡೇಂಜರಸ್, ಬಟ್ ದೀಸ್ ಸ್ನೇಕ್ಸ್ ಆರ್ ಫೈನ್. ಮತ್ತೆ ಕಚ್ತಾನೆ.
ಸ್ಮೆಲ್ ನೋಡ್ತಾ ಇದ್ದಾನೆ ನನ್ನ ಸ್ಕಿನ್. ಆಂಟಿ 7 ವರ್ಷದಂತೆ ನೋಡಿದ್ದು ಇಷ್ಟು ಈ ಟೇಬಲ್ ಅಲ್ಲಿಂದ ಸೊ ಕಚ್ಚಬೇಡ, ಹೋಗೊಳಗೆ. ಮಕ್ಳ ಹತ್ರ ಆಟ ಮಾಡ್ತಾ ಇದೆ. ನಮಸ್ತೆ ಅಮ್ಮ. ಖಾಲಿ ಸೈಡ್ ಕ್ಲೀನ್ ಮಾಡಿಸಿದ್ರೆ ಅದೇ ಪ್ರಾಬ್ಲಮ್ ಸರ್, ಮಾಡ್ಸಕ್ಕೆ ಹೋಗಬೇಡಿ. ಯಾಕೆ ನಾನು ಅವತ್ತು ಹೇಳಿದ್ನಲ್ಲ ಮಾಡಿಸ್ಬೇಡಿ ಅಂತ. ಹಂಗಾರೆ ಅಲ್ಲಿಂದ ಬಂದಿರಲ್ಲ, ಇದೆಲ್ಲೋ ಇಲ್ಲೇ ಅಕ್ಕಪಕ್ಕ ಇರೋ ಹಾವು ನೋಡಿ. ಬರಲಾ?